ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 27. ಅಭ ನಗುತ್ತಾ ಇದ್ದ. ನೋಡಿದೆಯಾ ಅಕ್ಷಯ್, ಮನುಷ್ಯನ ಮನಸ್ಸಿನ ಪ್ರಭಾವವನ್ನು? ಅವರು ನಮಗೆ ಏನು ಹೇಳದೇ ಇದ್ದಲ್ಲಿ ನಮಗೆ ಆ ಚಿಂತನೆ ಬರುತ್ತಾ ಇರಲಿಲ್ಲ. ಏನೋ ಶಬ್ದ ಎಂದು ನಮ್ಮ ಪಾಡಿಗೆ ನಾವು ಮಲಗಿ ನಿದ್ದೆ ಮಾಡಿಬಿಡುತ್ತಾ ಇದ್ದೆವು. ಆದರೆ ಅವರ ಎಚ್ಚರಿಕೆಯಿಂದ ನಮ್ಮ ಕುತೂಹಲ ಜಾಗೃತ ಆಯಿತು. ಈಗ ಹೊರಗೆ ಹೋಗಿ ನೋಡುವ ಕುತೂಹಲ ಹುಟ್ಟಿತು. ಅಕ್ಷಯ್ ಹೇಳಿದ. ಅಂದರೆ ಏನು? ಈ ರಾತ್ರಿ ಹೊರಗೆ ಹೋಗಿ ಪರೀಕ್ಷೆ ಮಾಡುವುದು ಎನ್ನುವೆಯಾ? ಅಭ ಹೇಳಿದ. ಬೇಡ ಅಕ್ಷಯ್, ಇಂದು ಇಬ್ಬರಿಗೂ ಆಯಾಸ ಆಗಿದೆ. ಅಲ್ಲದೆ ಅವರು ಕುಡಿಸಿದ ಪೇಯ, ಊಟ ಎಲ್ಲವೂ ಸೇರಿ ನಿದ್ದೆ ಎಳೆಯುತ್ತಾ ಇದೆ. ಇವತ್ತಿನ್ನೂ ಬಂದಿರುವೆವೋ? ಹಗಲಿನಲ್ಲಿ ಓಡಾಡಿ ಒಂದಿಷ್ಟು ಜಾಗದ ಪರಿಚಯ ಮಾಡಿಕೊಳ್ಳೋಣ. ನಂತರ ಬೇಕಿದ್ದರೆ ರಾತ್ರಿ ಪರೀಕ್ಷೆ ಕೆಲಸಕ್ಕೆ ಹೊರಡೋಣ. ಈ ದಿನ ಮಲಗಿಬಿಡು, ಅಕ್ಷಯ್ ಹೇಳಿದ ನಗುತ್ತಾ. ಅಂದರೆ ಇಲ್ಲಿ ಎಷ್ಟು ದಿನ ಠಿಕಾಣಿ? ಇಲ್ಲೇ ಎಷ್ಟು ದಿನ ನಮ್ಮ ವಾಸ ಎಂದು ನಿನ್ನ ಮನಸ್ಸು? ಅಭ ಹೇಳಿದ. ಗೊತ್ತಿಲ್ಲ ಅಕ್ಷಯ್, ಅದನ್ನೆಲ್ಲ ಈಗ ನಿರ್ಧರಿಸಲು ಆಗಲ್ಲ. ಅಭ ಮಲಗಿದ. ಅಕ್ಷಯ್ಗೆ ನಿದ್ದೆ ಬರಲು ತಡವಾಯಿತು. ಅರ್ಧ ನಿದ್ರೆಯಲ್ಲಿ ಗುಡಿಸಲ ಹೊರಗೆ ಏನೋ ದಬ್ ದಬ್ ಎಂಬ ಶಬ್ದ, ಏನೋ ಆನೆಗಳು ಓಡಾಟದಂತೆ ಭಾರವಾದ ಹೆಜ್ಜೆಗಳ ಸದ್ದು, ಯಾರೋ ಸಣ್ಣ ಧ್ವನಿಯಲ್ಲಿ ಆಡುತ್ತಾ ಇರುವ ಮಾತು. ಅರ್ಧ ನಿದ್ರೆ ಅರ್ಧ ಎಚ್ಚರ ಸ್ಥಿತಿ. ಆ ನಿದ್ರೆಯಲ್ಲೂ ಅಕ್ಷಯ್ಗೆ ಅರ್ಥವಾಗುತ್ತಾ ಇದ್ದಿತು, ಹೊರಗೆ ಏನೋ ನಡೆದಿದೆ. ಈ ಗುಂಪಿಗೆ ಸೇರದವರು ಯಾರೋ ಬಂದಿದ್ದಾರೆ. ಇವರ ಜೊತೆ ಮಾತುಕತೆ ನಡೆದಿದೆ. ಬಹುಶಃ ಇದೆಲ್ಲ ಏನೋ ಗುಟ್ಟಿನ ವ್ಯವಹಾರದಂತಿದೆ. ಅಂತಹ ನಿದ್ದೆಯಲ್ಲೂ ಅವನಿಗೆ ಅದೇನೋ ಅನ್ನಿಸಿತು. ಅಕಸ್ಮಾತ್ ಅವರ ಮಾತುಕತೆ ಹೊರಗಿನಿಂದ ಬಂದಿರುವ ನಮ್ಮಿಬ್ಬರ ಬಗ್ಗೆ ಇರಬಹುದಾ? ಅಭಾನನ್ನು ಎಬ್ಬಿಸಿ ಕೇಳೋಣ ಅಂದುಕೊಂಡ. ಆದರೆ ಬೆಳಗ್ಗೆ ನೋಡೋಣ ಅನ್ನಿಸಿ ಸುಮ್ಮನಾದ. ಅರ್ಧರಾತ್ರಿ ನಂತರ ಅಕ್ಷಯ್ ಗಾಢ ನಿದ್ದೆಗೆ ಜಾರಿದ. ಬೆಳಗ್ಗೆ ಅಕ್ಷಯ್ ಏಳುವಾಗ ಸ್ವಲ್ಪ ತಡವಾಗಿತ್ತು. ಸೂರ್ಯನ ಪ್ರವೇಶ ಆಗಿತ್ತು ಅನ್ನಿಸುತ್ತದೆ. ಪಕ್ಕದಲ್ಲಿ ನೋಡಿದ. ಅಭ ಕಾಣಲಿಲ್ಲ. ಬಹುಶಃ ಅವನು ಹೊರಗೆ ಹೋಗಿರಬಹುದು, ಬೆಳಗಿನ ಕರ್ಮಗಳನ್ನು ತೀರಿಸಲು. ಈಗ ಏನು ಮಾಡಲಿ ಎಂದು ಚಿಂತಿಸಿದ. ಅವನು ಮಲಗಿದ್ದ ಗುಡಿಸಲ ಒಳಗೆ ಯಾರೋ ಬಂದರು. ನೋಡಿದರೆ ಒಬ್ಬ ಚಿಕ್ಕ ಬಾಲಕ, 10 ವರ್ಷ ಇರಬಹುದು. ಅಕ್ಷಯನತ್ತ ನೋಡಿ ನಗುತ್ತಾ ಹೇಳಿದ ಅವನು, ಶುಭ ಪ್ರಭಾತ್. ಅಕ್ಷಯ್ಗೆ ಅರ್ಥವಾಗಿತ್ತು. ಅವನು ತನಗೆ ಗುಡ್ ಮಾರ್ನಿಂಗ್ ಹೇಳುತ್ತಾ ಇರುವನು. ತಾನೂ ಸಹ ಹೇಳಿದ, ಶುಭ ಬೆಳಗು. ಕನ್ನಡದಲ್ಲಿ ಅವನು ಹೇಳಿದ ಮಾತಿಗೆ ಆ ಬಾಲಕ ಅಚ್ಚರಿಯಿಂದ ನೋಡಿದ. ಅವನಿಗೆ ಇವನ ಮಾತು ಅರ್ಥವಾಗಿತ್ತು. ಮತ್ತೆ ಹುಡುಗ ಹೊರಗೆ ಕೈ ತೋರಿಸುತ್ತಾ ಹೇಳಿದ, ಫಲೋ ಗುರ್ನ ಹೊಲಾ ತಪಾಯಿ ಅಪ್ನೋ ಬಿಹಾಯಿ ಅನುಸ್ತನಾಪುರ ಗರ್ನ ಸಕುನ ಹುಂಚ. ಅಕ್ಷಯ್ಗೆ ಏನೂ ಅರ್ಥವಾಗಲಿಲ್ಲ. ಅವನನ್ನು ಹಿಂಬಾಲಿಸಿದರೆ ಸರಿ ಎಂದು ಹೊರಟ. ಹೊರಗೆ ಎದುರಾಗುವ ಪ್ರತಿಯೊಬ್ಬರೂ ಅವನಿಗೆ ಶುಭ ಪ್ರಭಾತ್ ಎಂದು ಶುಭ ಕೋರುವವರೇ. ಅಕ್ಷಯ್ ಸಹ ಎಲ್ಲರಿಗೂ ವಂದಿಸುತ್ತಾ ಹುಡುಗನ ಜೊತೆ ಹೊರಟ. ನಿನ್ನೆ ಅವರಿಬ್ಬರು ಇದ್ದ ಕೆರೆಯ ಬಳಿ ಹೋದರು. ಅವನಿಗೆ ಗೊತ್ತಾಯಿತು, ಬಹುಶಃ ಹಳ್ಳಿಯ ಜನರಿಗೆ ಇದೇ ಕೆರೆ ಜೀವನಾಧಾರ. ಎಲ್ಲಾ ಕೆಲಸಗಳಿಗೂ ಇದೇ ನೀರು ಆಧಾರ ಇರಬಹುದು. ಆದರೆ ಆ ಹುಡುಗ ಮತ್ತೂ ಮುಂದೆ ಹೊರಟ. ಕೆರೆಯ ನೀರನ್ನು ಮತ್ತೆ ಯಾವುದೋ ಕಾಲುವೆಗೆ ಹರಿಸಿದ್ದರು. ಅದು ಹರಿದು ಮುಂದೆ ಹೋಗುತ್ತಾ ಇದ್ದಿತು. ಆ ಕಾಲುವೆಯ ಪಕ್ಕ ನಡೆದು ಹೋದಂತೆ ಅಲ್ಲಿ ಕಾಲುವೆಯ ಪಕ್ಕ ಅಭ ಕುಳಿತಿರುವುದು ಕಾಣಿಸಿತು. ಅಕ್ಷಯ್ ಬರುವುದನ್ನು ಕಂಡ ಅವನು ಎದ್ದು ನಿಂತ. ಹತ್ತಿರ ಹೋಗುವಾಗ ಹುಡುಗನಿಗೆ ತಿಳಿಸಿದ, ನೀನು ಹೋಗಿರು, ನಾವು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ಮತ್ತೆ ಬರುವೆವು. ಅವನು ಹೊರಡುವ ಮುಂಚೆ ಅಬ ಆ ಹುಡುಗನನ್ನು ಕೇಳಿದ, ತುಮ್ರಾ ನಾಮ್ ಕಿ ಹೋ? ಆ ಹುಡುಗ ನಗುತ್ತಾ ನಾಚುತ್ತಾ ಹೇಳಿದ, ಆಂಗ್ಸಿ. ಅಕ್ಷಯ್ ಕೇಳಿದ, ಆಂಗ್ಸಿ ಎಂದರೆ ಬೆಂಕಿಯೇ? ಅಬಾ ಹೇಳಿದ, ಅಲ್ಲ, ಜ್ಞಾನಿ ಎಂದು ಅರ್ಥ. ಇಬ್ಬರು ತಮ್ಮ ಪ್ರಾತಃ ಕರ್ಮಗಳನ್ನು ಮುಗಿಸಿ ನಡೆದು ಬಂದು ಕೆರೆಯ ಬಳಿ ಬರುವಾಗ ಕೆಲವರು ಅಲ್ಲಿ ಸ್ನಾನ ಮಾಡುತ್ತಾ ಇದ್ದರು. ಇಬ್ಬರೂ ಸಹ ಅಲ್ಲಿ ತಮ್ಮ ಸ್ನಾನ ಮುಗಿಸಿದರು. ಇಲ್ಲಿ ಕಾಫಿ ಸಿಗಬಹುದು ಅಲ್ಲವೇ? ನಗುತ್ತಾ ಕೇಳಿದ ಅಕ್ಷಯ್. ಅಭ ನಗುತ್ತಾ ಇದ್ದ. ನೋಡಿದೆಯಾ ನಿನ್ನನ್ನು? ಇಷ್ಟು ದಿನ ಅನ್ನ ಸಿಕ್ಕರೆ ಸಾಕು ಎಂದಿದ್ದೆವು. ಈಗ ಅನ್ನ ಸಿಗುವ ಆಶ್ವಾಸನೆ ಸಿಕ್ಕೊಡನೆ ಕಾಫಿ ಬಯಸುವೆ. ಇದೇ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ರೀತಿ. ಆದರೆ ಇಲ್ಲಿ ಕಾಫಿ ಆಗಲಿ ಟೀ ಆಗಲಿ ಸಿಗುವುದು ಸಾಧ್ಯವಿಲ್ಲ ಅನ್ನಿಸುತ್ತದೆ. ಪಟ್ಟಣ ಸೇರಿರುವ ಕೆಲವು ಬುಡಕಟ್ಟು ಜನರು, ಆದಿವಾಸಿಗಳು ಅಲ್ಲಿನ ವಾತಾವರಣದಲ್ಲಿ ಅದೆಲ್ಲ ಕಲಿತಿರಬಹುದು. ಆದರೆ ಇಲ್ಲಿನ ಸ್ಥಿತಿ ನೋಡುವಾಗ ಅವೆಲ್ಲ ಇರಲ್ಲ. ಅವನ ಊಹೆ ನಿಜವಾಗಿತ್ತು. ಆದರೆ ನಾಯಕನ ಮನೆಯಲ್ಲಿ ಇಬ್ಬರಿಗೂ ಕುಡಿಯಲು ಹಾಲು ಕೊಡಲಾಯಿತು. ಗಟ್ಟಿಯಾದ ಹಾಲು. ಎಷ್ಟು ಪ್ರಭಾವಶಾಲಿಯಾಗಿತ್ತು ಎಂದರೆ ಅವತ್ತಿಗೆ ಆಹಾರ ಸಾಕು ಎನ್ನುವಂತೆ. ಅಲ್ಲಿ ಬೆಳಗಿನ ಉಪಹಾರ ಇವೆಲ್ಲ ಜಾರಿ ಇರಲಿಲ್ಲ. ದಿನಕ್ಕೆ 2 ಹೊತ್ತಿನ ಊಟ ಶುದ್ಧವಾಗಿ ಸಿಗುತ್ತಾ ಇದ್ದಿತು. ಅಭ ನಾಯಕನ ಮನೆಯಲ್ಲಿದ್ದ ಅವನ ಮಗನನ್ನು ಕೇಳಿದ, ತಾವಿಬ್ಬರು ಹಳ್ಳಿಯ ಒಳಗೆಲ್ಲ ಹೋಗಿ ಸುತ್ತಾಡಬಹುದೇ ಎಂದು. ನಾಯಕನ ಮಗ, ಅವನ ಹೆಸರು ಚೆರುಗ್ಮಾ, ಹೇಳಿದ,
ಖಂಡಿತ ಹೋಗಿ ಬನ್ನಿ, ನಿಮಗಿನ್ನೂ ಹೊಸದು. ನಿಮ್ಮ ಜೊತೆ ನಮ್ಮ ಹುಡುಗ ಬರುತ್ತಾನೆ, ನಿಮಗೆ ಅಭ್ಯಾಸ ಇಲ್ಲ ಎಂದು. ನಂತರ ಬೇಕಿದ್ದರೆ ನೀವಿಬ್ಬರೇ ಸುತ್ತಾಡಲು ಹೋಗಬಹುದು. ಅಂಗ್ಸಿಯ ಜೊತೆ ಅಭಾ ಹಾಗೂ ಅಕ್ಷಯ್ ಇಬ್ಬರು ಹೊರಗೆ ಹೊರಟರು. ತೀರಾ ದೊಡ್ಡ ಹಳ್ಳಿಯೇನಲ್ಲ, ಲೆಕ್ಕ ಹಿಡಿದು ಎಣಿಸಿದರೂ 200-300 ಮನೆ ಆಗುವುದೇನೋ. ಅದೊಂದು ಚಿಕ್ಕ ಪಾಳ್ಯ. ಅವರಿಗೆ ಅಷ್ಟೊಂದು ರಕ್ಷಣೆಯ ಅವಶ್ಯಕತೆ ಸಹ ಇರಲಿಲ್ಲ. ಅಲ್ಲಿ ಹೊರಗಿನಿಂದ ಬಂದು ದಾಳಿ ಮಾಡುವವರು ಸಹ ಯಾರೂ ಇರಲಿಲ್ಲ. ತೀರಾ ಕಡಿಮೆ ಜನರಿದ್ದಾಗಲೂ ಸಹ ಅವರಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಅವರೇ ಸಿದ್ಧ ಮಾಡಿಕೊಳ್ಳಬಲ್ಲರು ಅನ್ನಿಸಿತು. ಅವರದೇ ಆದ ತಂತ್ರಜ್ಞಾನದೊಡನೆ ಬಟ್ಟೆಯಿಂದ ಹಿಡಿದು ಕತ್ತಿಯಂಥ ಆಯುಧ ಸಹ ಇದ್ದಿತು. ಸುತ್ತಲ ಕಾಡಿನಲ್ಲಿ ಜಾಗ ಮಾಡಿ ಒಂದಿಷ್ಟು ಬೆಳೆ ಬೆಳೆದುಕೊಳ್ಳುತ್ತಾ ಇದ್ದರು. ಅವರಿಗೆ ಅಗತ್ಯವಿರುವ ಜೋಳ, ಸಿರಿಧಾನ್ಯ, ಗೋಧಿ ಅಲ್ಲಿಯೇ ಸಿಗುವಂತೆ ಕಾಣಿಸಿತು. ಸೊಪ್ಪು, ಆಲೂಗೆಡ್ಡೆಯಂತಹ ತರಕಾರಿಗಳ ಬೆಳೆ ಸಹ ಕಾಣಿಸಿತು. ಅಕ್ಷಯ್ ಹಾಗೂ ಅಭಾ ಅಲ್ಲೇ ಕೆಲವು ದಿನ ಕಳೆಯುತ್ತಲಿದ್ದರು. ಅವರ ನಾಯಕ ಸುಬ್ಬು ಇವರಿಬ್ಬರಿಗೂ ಆಶ್ವಾಸನೆ ಕೊಟ್ಟಿದ್ದ, ಅವರಿಗೆ ಮತ್ತೆ ಮೇಲೆ ಹೋಗುವ ದಾರಿಗೆ ತಲುಪಿಸುವುದಾಗಿ. ಹೂವಿನ ಕಣಿವೆಯ ಕಡೆ ಹೋಗದೆ ಮೇಲಿನ ಘಟ್ಟದ ಕಡೆ ಹೋಗುವ ದಾರಿ ತೋರಿಸುವುದಾಗಿ, ಸ್ವಲ್ಪ ದೂರ ಕಳಿಸುವುದಾಗಿ ಅವನು ಹೇಳಿದ್ದ. ಈ ನಡುವೆ ಅವರಿಬ್ಬರು ಅದೇ ಕಿರಾತಕರ ತಾಣಕ್ಕೆ ಹೊಂದಿಕೊಂಡಿದ್ದರು. ಅವರಿಬ್ಬರಿಗೂ ಅಲ್ಲಿಂದ ಹೋಗುವ ಮನಸ್ಸಿಲ್ಲ. ಹಾಗೆ ಅಲ್ಲಿದ್ದ ಕಿರಾತಕರ ಗುಂಪು ಸಹ ಅವರನ್ನು ಕಳಿಸುವ ಉತ್ಸಾಹವನ್ನೇನೂ ತೋರಲಿಲ್ಲ. ಅವರಲ್ಲೊಬ್ಬರಾಗಿ ವಾಸವಾಗಿದ್ದರು. ಈಗ ಅಕ್ಷಯ್ ಕೆಲವೊಮ್ಮೆ ಒಬ್ಬನೇ ಸುಬ್ಬುವಿನ ಅಪ್ಪನೊಡನೆ ಹರಟೆಗೆ ಕೂರುವನು. ಅವನು ಅವರ ಭಾಷೆಯನ್ನು ಸಾಕಷ್ಟು ಅರ್ಥ ಮಾಡಿಕೊಳ್ಳುತ್ತಲಿದ್ದ. ಅವರ ರೀತಿ ನೀತಿಗಳು, ಆಚರಣೆಗಳು ಎಲ್ಲವನ್ನೂ ಕೇಳಿದರೆ ಆ ವಯಸ್ಸಾದ ಮುದುಕ ಸ್ವಲ್ಪವೂ ಬೇಸರಿಸದೆ ನಗುತ್ತಾ ವಿವರಿಸುವನು. ಹಾಗೆ ಅಕ್ಷಯ್ ಸಹ ತನ್ನ ಊರು ಹಾಗೂ ತಾನು ಬಂದಿದ್ದ ಬದರಿ, ಕೇದಾರ ಇತ್ಯಾದಿ ಊರುಗಳು, ಅಲ್ಲಿನ ಜನಗಳು, ಹೀಗೆ ಎಲ್ಲವನ್ನೂ ವಿವರಿಸಿ ಹೇಳುವನು. ಅಭಾ ಕೆಲವೊಮ್ಮೆ ಒಬ್ಬನೇ ಎಲ್ಲಿಯೋ ಹೊರಟು ಬಿಡುವನು, ಅಕ್ಷಯ್ನನ್ನು ಜೊತೆಗೆ ಕರೆದೊಯ್ಯದೆ. ಅಕ್ಷಯ್ ಮತ್ತೊಮ್ಮೆ ಕೇಳಿದರೆ ಇದು ಏಕೆ ಹೀಗೆ ಮಾಡುವೆ ಎಂದರೆ ಕಿರುನಗೆ ಅಷ್ಟೆ, ಏನು ಉತ್ತರ ಕೊಡುತ್ತಾ ಇರಲಿಲ್ಲ. ಸುಬ್ಬನ ಅಪ್ಪನ ಹೆಸರು ಇಂದ. ಅಕ್ಷಯ್ನ ಬಳಿ ಇಂದ ಅಲ್ಲಿನ ಹಲವು ಆಚಾರ ವಿಚಾರಗಳ ಬಗ್ಗೆ, ಮದುವೆ, ಸಾವು ಇತ್ಯಾದಿಗಳ ಬಗ್ಗೆ ವಿವರಿಸುವನು. ಅಲ್ಲಿ ಹೆಣ್ಣೊಬ್ಬಳು ತಾನು ಮದುವೆಯಾಗಿ ಗಂಡನ ಮನೆಗೆ ಬರುವಾಗ ತನ್ನ ಮನೆಯಲ್ಲಿ ಪೂಜಿಸುವ ದೇವರ ವಿಗ್ರಹ ಜೊತೆಗೆ ತರುವಳು. ಗಂಡನ ಮನೆಯಲ್ಲಿ ಅದೇ ದೇವರನ್ನು ಪೂಜಿಸುವ ಸಂಪ್ರದಾಯ ಅಲ್ಲಿಯದು. ಹಾಗೆ ಯಾರಾದರೂ ಸತ್ತು ಹೋಗುವಾಗ ಸಾವಿಗೆ ಸಂಬಂಧಿಸಿದ ಆಚರಣೆ 2-3 ದಿನ ನಡೆಯುವುದು. ಸತ್ತು ಹೋಗಿರುವ ವ್ಯಕ್ತಿಯ ತಲೆಯನ್ನು 2 ದಿನದವರೆಗೂ ಹಿತ್ತಾಳೆಯ ಬಟ್ಟಲಿನಲ್ಲಿಟ್ಟು ಕಿವಿ, ಮೂಗು ಮುಚ್ಚುವರು. ಹಣೆಯ ಮೇಲೆ ಚಿನ್ನದ ನಾಣ್ಯಗಳನ್ನು ಇಡುವರು. ಸತ್ತ ವ್ಯಕ್ತಿಯ ತುಟಿಯ ಮೇಲೆ ಸಿರಿಧಾನ್ಯದ ಪೇಯವನ್ನು ಸುರಿಸುವರು. ನಂತರ ಅವನ ಮಗನು ಹೆಣವನ್ನು ಬಿಳಿ ಬಟ್ಟೆಯಲ್ಲಿ ಮುಚ್ಚಿ ಮರದ ಪೆಟ್ಟಿಗೆಯಲ್ಲಿಟ್ಟು ಮಣ್ಣಿನಲ್ಲಿ ಸಮಾಧಿ ಮಾಡುವನು. ಹಾಗೆ ಅವರ ಮದುವೆ, ಸಾವು, ಏನೇ ಸಮಾರಂಭವಾಗಲಿ ಮತ್ತೇರುವ ಪಾನೀಯಗಳು ಸಾಮಾನ್ಯ. ಟಾಂಗ್ಬಾದಿಂದ ಕುಡಿಯುವ ಧೀ ಎನ್ನುವ ಪಾನೀಯ ಅವರಿಗೆ ಅಚ್ಚುಮೆಚ್ಚು. ಮಹಿಳೆಯರು ಸಹ ಎಲ್ಲರ ಜೊತೆ ಕುಳಿತು ಕುಡಿಯುವರು. ಹೀಗೆ 10 ಹಲವು ಸಂಗತಿಗಳನ್ನು ಅಕ್ಷಯನಿಗೆ ಸುಬ್ಬನ ತಂದೆ ಇಂದ ತಿಳಿಸಿದ. ಈಗೆಲ್ಲ ಇಂದಾಗೆ ಅಕ್ಷಯ್ ಎಂದರೆ ಅಚ್ಚುಮೆಚ್ಚು. ಅಕ್ಷಯ್ನನ್ನು ಹುಡುಗ ಆಂಗ್ಸಿ ಸಹ ಹೆಚ್ಚು ಹೊಂದಿಕೊಂಡಿದ್ದ. ಈ ನಡುವೆ ಮತ್ತೆ ಒಂದು ಘಟನೆ ನಡೆದಿತ್ತು. ಆಂಗ್ಸಿ ಒಮ್ಮೆ ಅಕ್ಷಯ್ ಜೊತೆ ಕುಳಿತು ಮಾತನಾಡುವಾಗ ಅಕ್ಷಯ್ ಬಳಿ ಇದ್ದ ನೀರಿನ ಶೀಶೆಯನ್ನು ಗಮನಿಸಿದ. ಅದು ಏನು ಎಂದು ಕೇಳಿದ. ಅಕ್ಷಯ್ ಹೇಳಿದ, ಇದರಲ್ಲಿ ನೀರು ಇಟ್ಟು ಬೇಕಾದಾಗ ಕುಡಿಯುವುದು. ಆ ಹುಡುಗನಿಗೆ ಏನೋ ಆಸೆ, ಕೇಳಿದ, ನನಗೆ ಆ ಶೀಶೆ ಕೊಡುವೆಯಾ? ಅಕ್ಷಯ್ಗೆ ಇಲ್ಲ ಎನ್ನಲಾಗಲಿಲ್ಲ. ಎಷ್ಟೋ ವರ್ಷಗಳಿಂದ ತನ್ನ ಬಳಿ ಇಟ್ಟುಕೊಂಡಿದ್ದ ನೀರಿನ ಶೀಶೆಯನ್ನು ಅವನಿಗೆ ಕೊಟ್ಟು ಬಿಟ್ಟ. ಆ ಹುಡುಗ ಅದನ್ನು ತನ್ನ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಹಾಗೂ ಎಲ್ಲರೊಡನೆ ತೋರಿಸಿದ್ದು ತನಗೆ ಆ ಶೀಶೆಯನ್ನು ಕೊಟ್ಟನೆಂದು. ನಾಯಕ ಸುಬ್ಬನ ಮಗನಿಗೆ ಅಕ್ಷಯ್ ಕೊಟ್ಟ ಕಾಣಿಕೆಯಿಂದ ಅವನ ಕೀರ್ತಿ ಬೆಳೆದಿತ್ತು. ಹಾಗೆ ಒಮ್ಮೆ ರಾತ್ರಿ ಗಮನಿಸಿದ. ಸುಬ್ಬನ ಅಪ್ಪ ಇಂದ ಮಂಚದ ಮೇಲೆ ಮಲಗಿರುವಾಗ ಅವನು ಚಳಿಯ ಪ್ರಭಾವಕ್ಕೆ ಸ್ವಲ್ಪ ನಡುಗುತ್ತಾ ಇದ್ದ. ಅಕ್ಷಯ್ ತನ್ನ ಬಳಿ ಇದ್ದ ಸನ್ಯಾಸಿ ಕೊಟ್ಟ ದಟ್ಟಿಯನ್ನು ಬ್ಯಾಗಿನಿಂದ ತೆಗೆದುಕೊಟ್ಟು ಅದನ್ನು ಹೊದೆಯಲು ಹೇಳಿದ. ಬಟ್ಟೆಯನ್ನು ಕಾಣಿಕೆ ಕೊಡುವುದು ಅವರಲ್ಲಿ ನಾಯಕನಿಗೆ ಕೊಡುವುದು ಅವರ ಪ್ರಕಾರ ಅತಿ ಹೆಚ್ಚು ಗೌರವದ ಕಾಣಿಕೆ. ಹೀಗಾಗಿ ಅಕ್ಷಯ್ ಇಂದಾನಿಗೆ ಅತ್ಯಂತ ಆಪ್ತನಾಗಿದ್ದ. ಅಕ್ಷಯ್ ಈಗ ಇಂದಾನನ್ನು ಹಜುರ ಬೂಬಾ ಎನ್ನುವನು. ಅದರ ಅರ್ಥ ಅವರ ಭಾಷೆಯಲ್ಲಿ ದೊಡ್ಡಪ್ಪ ಎಂದು. ಅಕ್ಷಯ್ ಅದೇನೋ ಸುರಿಂದರ್ ದೊಡ್ಡಪ್ಪನ ನೆನಪಲ್ಲಿ ಅವನನ್ನು ದೊಡ್ಡಪ್ಪ ಎನ್ನುವ ಅರ್ಥಗಳಲ್ಲಿ ಕರೆಯುವನು. ಈ ನಡುವೆ ಮಾತಿನ ಹರಟೆಯ ನಡುವೆ ಏನೆಲ್ಲ ವಿಷಯಗಳು, ಹಿಮಾಲಯದ ಕಣಿವೆಗಳು, ಅದರ ವಿಸ್ತಾರ, ರಹಸ್ಯ, ಹೀಗೆ ಹಲವು ಮಾತುಗಳು ಬರುವುದು. ಒಮ್ಮೆ ಅಕ್ಷಯ್ ಕೇಳಿದ,
ಹಜುರಬೂಬಾ, ನಮ್ಮಲ್ಲಿ ಜನ ಏನೆಲ್ಲ ಮಾತನಾಡುವರು. ಹಿಮಾಲಯದಲ್ಲಿ ರಹಸ್ಯ ಕಣಿವೆಗಳಿವೆಯಂತೆ. ಅದನ್ನು ಹಲವು ಹೆಸರಿನಿಂದ ಕರೆಯುವರು. ಶಾಂಗ್ರಿಲಾ ಎನ್ನುವುದು ಒಂದು ಹೆಸರು. ನನಗಂತೂ ಅದು ಒಂದು ಕಲ್ಪನೆ ಅನಿಸುತ್ತದೆ. ನೀವಾದರೆ ಯಾವುದೋ ಕಾಲದಿಂದ ಕಣಿವೆಯಲ್ಲಿ ಇರುವವರು, ನಿಮಗೆ ಅದರ ಬಗ್ಗೆ ಏನು ತಿಳಿದಿದೆ? ಅದೇಕೋ ಆ ವಯಸ್ಸಾದ ಮುದುಕ ಇಂದ ತನ್ನ ಮಾತು ನಿಲ್ಲಿಸಿ ಮೌನವಾದ. ಕ್ಷಣಕಾಲದ ಮೌನದ ನಂತರ ಇಂದ ಗಂಭೀರವಾಗಿ ಹೇಳಿದ, ಅಕ್ಷಯ್, ನೀನು ಹಾಗೂ ಅಭಾ ಇಲ್ಲಿ ಬಂದಿರುವ ಉದ್ದೇಶ ಅದೇನಾ? ಅಕ್ಷಯ್ಗೆ ಕ್ಷಣಕಾಲ ಆಶ್ಚರ್ಯ ಅನ್ನಿಸಿತು. ಇದೇಕೆ ಹೀಗೆ ಕೇಳಿದ ಈ ದೊಡ್ಡಪ್ಪ? ಇಲ್ಲ ದೊಡ್ಡಪ್ಪ, ನನಗೆ ಆ ಉದ್ದೇಶ ಇಲ್ಲವೇ ಇಲ್ಲ. ನಾವಾಗಲೇ ಹೇಳಿರುವೆವಲ್ಲ, ಇಲ್ಲಿಗೆ ಬಂದ ಕಾರಣ ಹಾಗೂ ಸಂದರ್ಭ ಅದೇ ಸತ್ಯ. ನಾವು ಹೊರಟಿದ್ದು ಕಣಿವೆಯಲ್ಲಿ ಸುತ್ತಾಟ ಎನ್ನುವ ಕಾರಣಕ್ಕೆ. ಆದರೆ ಹೂವಿನ ಕಣಿವೆಗೆ ನಾವು ಪ್ರವೇಶ ಮಾಡಿದ್ದು ನಮ್ಮ ಇಚ್ಛೆಯಿಂದ ಅಲ್ಲ. ನಮ್ಮ ಅರಿವಿಲ್ಲದೆ ಅಲ್ಲಿ ಸಿಕ್ಕಿಕೊಂಡೆವು. ನಂತರ ನಮ್ಮನ್ನು ಅಲ್ಲಿಂದ ಪಾರು ಮಾಡಿ ನಿಮ್ಮ ಹಳ್ಳಿಯ ಹತ್ತಿರ ಬಿಟ್ಟು ಹೋದವರು ಯಾರು ಎನ್ನುವುದು ಇಂದಿಗೂ ನಮಗೆ ಗೊತ್ತಿಲ್ಲ. ಸುಬ್ಬನ ಅಪ್ಪ ಇಂದ ಇವನ ಮಾತನ್ನೆಲ್ಲ ಕೇಳಿ ನಕ್ಕು ಬಿಟ್ಟ. ನಂತರ ನುಡಿದ, ಅಕ್ಷಯ್, ನೀನು ಈಗ ಹೇಳುತ್ತಾ ಇರುವ ಮಾತೆಲ್ಲ ಸತ್ಯ. ಹಾಗೆ ನಾನು ಕೇಳಿದ ಪ್ರಶ್ನೆ ಸಹ ಸತ್ಯ. ಅಕ್ಷಯ್ ಹೇಳಿದ, ಅದು ಹೇಗೆ ದೊಡ್ಡಪ್ಪ? ಎರಡು ಹೇಗೆ ಸತ್ಯವಾಗುವುದು? ಇಂದ ನುಡಿದ, ಮಗು ಅಕ್ಷಯ್, ನೀನು ನನ್ನ ಎದುರಿಗೆ ಮುಗ್ಧನಂತೆ ಕುಳಿತು ಮಾತನಾಡುತ್ತಾ ಇರುವೆ. ಆದರೆ ನಿನ್ನ ಸ್ನೇಹಿತ ಅಭಾ ಹಾಗೆ ಮುಗ್ಧನಲ್ಲ. ಅವನ ಉದ್ದೇಶ ಬೇರೆ ಇರುವ ಹಾಗಿದೆ. ಅವನು ಏನೋ ನಡೆಸಿದ್ದಾನೆ. ಇಲ್ಲಿರುವ ಜನರನ್ನು ಮಾತನಾಡಿಸುತ್ತಾ ಏನೋ ವಿಷಯ ಹೊರಗೆಳೆಯಲು ಪ್ರಯತ್ನ ಪಡುತ್ತಾ ಇರುವ. ಆದರೆ ಏನೂ ಅನುಮಾನ ಬರದ ಹಾಗೆ. ಅಕ್ಷಯ್ಗೆ ಆಗ ಅನುಮಾನ ಬಂದಿತ್ತು. ಬಹುಶಃ ಅಭಾ ಈ ನಡುವೆ ನನ್ನ ಜೊತೆ ಸಹ ಹೆಚ್ಚು ಸೇರುತ್ತಾ ಇಲ್ಲ, ಹೊರಗೆ ಕಾಲ ಕಳೆಯುತ್ತಾ ಇರುವ. ಏನು ಅನ್ನುವಾಗ ನೆನಪಿಗೆ ಬಂದಿತ್ತು, ಮೊದಲ ದಿನ ರಾತ್ರಿ ಆದ ಅನುಭವದಂತೆ ನಿನ್ನೆ ರಾತ್ರಿ ಸಹ ಅದೇ ರೀತಿ ಭಾರವಾದ ಹೆಜ್ಜೆಗಳು, ನಂತರ ಪಿಸು ಮಾತು ಎಲ್ಲವೂ ಕೇಳಿ ಬಂದಿತ್ತು. ಎಚ್ಚರವಾಗಿ ನೋಡುವಾಗ ಅಭಾ ಗುಡಿಸಲಿನಲ್ಲಿ ಮಲಗಿರಲಿಲ್ಲ. ಬಹುಶಃ ಹೊರಗಿನ ರಹಸ್ಯ ಭೇದಿಸಲು ಹೋಗಿರಬಹುದು ಎಂದುಕೊಂಡ ಅಕ್ಷಯ್. ಬೆಳಗ್ಗೆ ಅಭಾನನ್ನು ಕೇಳೋಣ ಎಂದುಕೊಂಡರೆ ಬೆಳಗ್ಗೆ ಅವನು ಸಿಗಲೇ ಇಲ್ಲ. ಅದನ್ನೆಲ್ಲ ನೆನಪಿಸಿಕೊಂಡು ಅಕ್ಷಯ್ ಮೌನವಾಗಿ ಇಂದಾನ ಮುಖ ನೋಡಿದ. ದೊಡ್ಡಪ್ಪ, ಬಹುಶಃ ಅವನು ನೀನು ಹೇಳಿದ ವಿಷಯದ ಬಗ್ಗೆ ಕುತೂಹಲದಿಂದ ಇಲ್ಲ ಅನಿಸುತ್ತದೆ. ಏಕೆಂದರೆ ಅವನು ಸಹ ಹೇಳಿರುವ ಅದೊಂದು ಕಲ್ಪನೆ ಇರಬಹುದು. ಆ ರೀತಿ ಗುಪ್ತವಾಗಿ ಒಂದು ಕಣಿವೆ ಇರುವ ಸಾಧ್ಯತೆ ಕಡಿಮೆ ಎಂದು. ಅವನು ಅದನ್ನು ಹುಡುಕುತ್ತಾ ಇಲ್ಲ ಅನಿಸುತ್ತದೆ. ಆದರೆ ಅವನು ಬೇರೆ ಹುಡುಕುತ್ತಾ ಇರಬೇಕು. ಹೋಗಲಿ, ಆ ವಿಷಯ ಕೇಳಬಹುದೇ ಎಂದ ಅಕ್ಷಯ್. ದೊಡ್ಡಪ್ಪ ಇಂದ ಸ್ವಲ್ಪ ಗಂಭೀರವಾಗಿ ಹೇಳಿದ, ಮಗು ಅಕ್ಷಯ್, ಅದೇನು ಮತ್ತೊಂದು ವಿಷಯ? ಅಕ್ಷಯ್ ಹೇಳಿದ, ಏನಿಲ್ಲ ದೊಡ್ಡಪ್ಪ, ನಾವು ಬಂದ ದಿನ ನಮಗೆ ತಿಳಿಸಲಾಯಿತು, ರಾತ್ರಿ ಕತ್ತಲಾದ ಮೇಲೆ ಯಾವುದೇ ಕಾರಣಕ್ಕೂ ಗುಡಿಸಲು ಬಿಟ್ಟು ಹೊರಬರಬಾರದು ಎಂದು. ಆ ರಾತ್ರಿ ನಮಗೆ ಹೊರಗೆ ಕೆಲವು ಹೆಜ್ಜೆಯ ಶಬ್ದ ಹಾಗೂ ಗುಸುಗುಸು ಮಾತು ಕೇಳಿಸಿತು. ನಿನ್ನೆ ರಾತ್ರಿ ಸಹ ಅದೇ ಶಬ್ದ ಕೇಳಿಸಿತು. ಅಭಾಗೆ ಬಹುಶಃ ಆ ಬಗ್ಗೆ ಕುತೂಹಲ ಇರಬಹುದು. ಅದನ್ನು ವಿಚಾರಿಸಲು ಪ್ರಯತ್ನ ಪಟ್ಟಿರುತ್ತಾನೆ ಅನ್ನಿಸುತ್ತದೆ. ದೊಡ್ಡಪ್ಪ, ನಿಮಗೆ ಬೇಸರವಿಲ್ಲ ಅಂದರೆ ಆ ವಿಷಯ ಕೇಳಬಹುದೇ? ಇಂದಾನ ಧ್ವನಿ ಈಗ ಪೂರ್ತಿ ಬದಲಾಗಿತ್ತು. ಅಲ್ಲಿ ಯಾವುದೇ ಆತ್ಮೀಯ ಭಾವ ಇರಲಿಲ್ಲ. ಬದಲಿಗೆ ಸ್ವಲ್ಪ ಕೋಪ ಇರುವಂತೆ ಇದ್ದಿತು. ಅಕ್ಷಯ್, ನೀನು ಬೇಡ ಎಂದ ವಿಷಯಕ್ಕೆ ನಿನ್ನ ಮೂಗು ತೂರಿಸುತ್ತಾ ಇರುವೆ. ಹಾಕಬಾರದ ಕಡೆ ಕೈ ಹಾಕುತ್ತಾ ಇರುವೆ. ನಿಮ್ಮಿಬ್ಬರಿಗೆ ಆ ವಿಷಯದ ಬಗ್ಗೆ ಎಚ್ಚರಿಕೆ ಕೊಟ್ಟಿತ್ತು ಎಂದರೆ ನೀವು ಆ ವಿಷಯದ ಬಗ್ಗೆ ಪ್ರವೇಶ ಮಾಡಬಾರದು, ಕುತೂಹಲ ತೋರಿಸಬಾರದು ಎಂದು ಅರ್ಥ ಅಷ್ಟೇ. ಅದು ಇಲ್ಲಿನ ಹಳ್ಳಿಯ ರಹಸ್ಯ, ಕಿರಾತ ಲಿಂಬು ಕುಲದ ರಹಸ್ಯ. ಅದು ಯಾರಿಗೂ ತಿಳಿಯಬಾರದು, ತಿಳಿಯಲು ನಾನು ಬಿಡಲಾಗದು. ಬಹುಶಃ ನೀವಿಬ್ಬರು ನಮ್ಮ ಹಳ್ಳಿಯಿಂದ ನಿಮ್ಮ ಕಣಿವೆ ಮೇಲಿನ ಘಟ್ಟಕ್ಕೆ ಹೋಗುವ ಕಾಲ ಬಂದಿತು ಅನ್ನಿಸುತ್ತದೆ. ಅಕ್ಷಯ್ ಈಗ ಪೆಚ್ಚಾದ. ಅವನು ಕೇಳಬಾರದ ಪ್ರಶ್ನೆ ಕೇಳಿದ್ದ. ಅದು ಅವನಿಗೆ ಅರಿವಾಗಿತ್ತು. ಇಲ್ಲ ದೊಡ್ಡಪ್ಪ, ಸುಮ್ಮನೆ ಕೇಳಿದೆ. ನನಗೇನು ಕುತೂಹಲವಿಲ್ಲ. ನೀವು ಅಭಾ ಬಗ್ಗೆ ಹೇಳಿದ ಕಾರಣಕ್ಕೆ ಕೇಳಿದೆ ಅಷ್ಟೆ. ನೀವು ಬೇಸರ ಪಡಬೇಡಿ ಎಂದ. ಇಂದ ಏಕೋ ಸಮಾಧಾನವಾಗಿರಲಿಲ್ಲ. ಸರಿ ಬಿಡು ಅಕ್ಷಯ್, ನನಗೇಕೋ ಸ್ವಲ್ಪ ಮಲಗಬೇಕು ಅನ್ನಿಸುತ್ತಿದೆ, ನಂತರ ಮಾತನಾಡೋಣ. ಅಕ್ಷಯ್ಗೆ ಏನೂ ತೋಚಲಿಲ್ಲ. ತನ್ನ ಗುಡಿಸಲಿಗೆ ವಾಪಸ್ ಬಂದ. ಹೊರಗೆ ಹೋದ ಅಭಾ ಇನ್ನೂ ಬಂದಿರಲಿಲ್ಲ. ಏಕೋ ಅವನಿಗೆ ಬೇಸರ ಅನ್ನಿಸಿತು. ಅಭಾ ತನಗೆ ಹೇಳದೆ ಏನೋ ನಡೆಸಿರುವುದು ಅವನಿಗೆ ಮುಜುಗರ ಆಗಿತ್ತು. ಈಗ ದೊಡ್ಡಪ್ಪ ಇಂದ ಸಹ ತನ್ನ ಜೊತೆ ಬೇಸರದಿಂದ ಮಾತನಾಡಿದ್ದ. ರಾತ್ರಿ ಕತ್ತಲಾಗುವ ಮೊದಲೇ ಅಭಾ ಬಂದ. ಸುಮ್ಮನೆ ಕುಳಿತಿದ್ದ ಅಕ್ಷಯ್ ಅಭಾನನ್ನು ಕೇಳಿದ, ಅಭಾ, ಏನು ನಡೆಸಿದ್ದಿ? ನನಗೂ ಗೊತ್ತಿಲ್ಲದೆ. ನಾವು ಸುಮ್ಮನೆ ಕಣಿವೆ ಸುತ್ತಲೂ ಬಂದವರಲ್ಲವೇ? ಇದೇನು ನಿನ್ನ ಹುಡುಕಾಟ? ಅಭಾ ಕೇಳಿದ ಆಶ್ಚರ್ಯದಿಂದ.
ಏಕೆ? ಏನಾಯಿತು ಅಕ್ಷಯ್? ಏನು ಮಾತನಾಡುತ್ತಾ ಇರುವೆ? ಅಕ್ಷಯ್ ಹೇಳಿದ, ನೀನು ಹೊರಗೆ ಎಲ್ಲರನ್ನೂ ಪ್ರಶ್ನಿಸುತ್ತಾ ಏನೋ ಕೇಳುತ್ತಾ ಸುತ್ತುತ್ತಾ ಇರುವೆ. ಆದರೆ ನೀನು ಎಲ್ಲಿ ಹೋಗುತ್ತಾ ಇರುವೆ, ಏನು ಮಾಡುತ್ತಾ ಇರುವೆ ಎನ್ನುವುದನ್ನು ಗಮನಿಸಲಾಗುತ್ತಾ ಇದೆ. ಸುಬ್ಬಾ ತಂದೆಗೂ ಗೊತ್ತಿದೆ. ಅವರು ನಮ್ಮ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಬಹುಶಃ ನಮ್ಮನ್ನು ಇಲ್ಲಿಂದ ಹಿಂದೆ ಕಳಿಸುವರು. ಅಭಾ ಏನೂ ಹೇಳಲಿಲ್ಲ. ಅಕ್ಷಯ್ಗೆ ಉತ್ತರ ಸಹ ಕೊಡಲಿಲ್ಲ. ಸುಮ್ಮನೆ ಚಾಪೆಯ ಮೇಲೆ ಮಲಗಿ ಕಣ್ಣು ಮುಚ್ಚಿದ. ಇವತ್ತಿನ ಮಾತು ಮುಗಿಯಿತು ಎನ್ನುವಂತೆ.